ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಡ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ನಾಗ ಎಲ್ಲರಿಗೂ ಸ್ವಾಗತ. ನಾನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಅಂತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಇವತ್ತು ಗುರುಪೂರ್ಣಿಮಾ ವಿಶೇಷ ಒಂದು ಸಣ್ಣ ಸೇವೆಯನ್ನು ತೊಗೊಂಬಂದನ. ದತ್ತ ಮಹಾರಾಜರಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರು ಮೂರು ಅವತಾರ ಒಂದೇ ರೂಪ ಅಂದ್ರೆ ದತ್ತ ಮಹಾರಾಜರ ಅವತಾರ. ಹಾಗಾಗಿ ದತ್ತ ಮಹಾರಾಜರಂದ್ರೆ ನಮ್ಮ ಮನಸ್ಸಿಗೆ ಎಷ್ಟೋ ಚಿಂತೆಗಳನ್ನ ದೂರ ಮಾಡುವಂಥ ಗುರುವಿನ ಮಾರ್ಗದಾಗ ಗುರುರಾಯ ಇದೇ ರೀತಿ ಅನೇಕ ಮಹಾರಾಜರ ಅವಧೂತ ಶ್ರೀ ಗುರುದೇವ ದತ್ತ ನಮ್ಗೆ ಯಾವ ರೀತಿ ಅನಿಸ್ತಿಲ್ಲ ಆ ರೀತಿ ದತ್ತ ಮಹಾರಾಜರ ನಾವೆಲ್ಲ ನೆನೆಸ್ತಿರ್ತೇವೆ. ಹಾಗಾಗಿ ಗುರು ಪೂರ್ಣಿಮಾ ತನಕ ಸ್ವಾಮಿ ಮಹಾರಾಜರು ದತ್ತ ಮಹಾರಾಜರವರ 3ನೇ ಅವತಾರ. ಹಾಗಾಗಿ ನಾವು ದತ್ತ ಮಹಾರಾಜರ ಯಾವ ಸೇವೆಯನ್ನು ಈ ಒಂದು ದಿನಗಳಲ್ಲಿ ಮಾಡ್ಬೋದು. ಸಂಕಲ್ಪಿತ ಸೇವೆ ಅಂತ ಹೇಳ್ಕತ್ತಿಲ್ಲ, ಸರಳವಾಗಿ ಅಂದ್ರೆ ಗುರು ಪೂರ್ಣಿಮಾ ತನಕ ಅಕ್ಕ ನಂಗೆ ಯಾವುದೂ ರೀತಿ ಸಂಕಲ್ಪಿತ ಸೇವೆ ಮಾಡೋಕ್ಕಾಗಿಲ್ಲ, ನಾ ಯಾವ ಸೇವೆ ಮಾಡಲಿ ಅನ್ನೋರು ಅತ್ಯಂತ ಸರಳ ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕನು. ವಿಡಿಯೋನ ಕೊನೆ ತನಕ ನೋಡ್ರಿ. ಒಂದು ರಿಕ್ವೆಸ್ಟ್, ಹೆಚ್ಚಿನ ಪ್ರಮಾಣದಾಗ ವಿಡಿಯೋನ ಶೇರ್ ಮಾಡಿರಿ. ನಿಮ್ಮ ಒಂದು ಲೈಕ್ ನನಗೆ ಹೆಚ್ಚಿನ ಪ್ರಮಾಣದಾಗ ವಿಡಿಯೋ ಅಂದ್ರೆ ಸ್ವಾಮಿ ಭಕ್ತರಿಗೆ ತಲುಪಕ್ಕೆ ಸಹಾಯ ಆಗ್ತೈತಿ. ಮೊದಲನೇದಾಗಿ ದತ್ತರಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರು 3 ಅವತಾರ. ಯಾವಾಗ ದತ್ತ ಮಹಾರಾಜರ ಅನಸೂಯ ಮಾತೆಯನ್ನ ಇವ್ರು 3 ಮಂದಿ ಪರೀಕ್ಷೆ ತಗೋಕ್ ಬರ್ತಾರಲ್ಲ, ಅವಾಗ ಅನಸೂಯ ಮಾತೆಯ ದತ್ತ ಅವತಾರಿ ಅಂದ್ರೆ ಇವ್ರು 3 ಅವತಾರವನ್ನು ಕೂಡ ದತ್ತ ಅವತಾರ ಆಗ್ತೈತಿ. ಅನಸೂಯ ಮಾತೆಯನ್ನ ಪರೀಕ್ಷೆ ತಗೊಂಡ್ ಬಂದಾಗ ಅವಾಗ ಈ ಗುರುಚರಿತ್ರದಾಗ ಕೊಟ್ಟಿದ್ದಾರೆ ಅದನ್ನ. ಆ ದತ್ತ ಮಹಾರಾಜರ ಸೇವೆಯನ್ನು ಯಾವ ರೀತಿ ಮಾಡಬೇಕು, ದತ್ತ ಮಹಾರಾಜರಂದ್ರೆ ಏನ, ದತ್ತ ಮಹಾರಾಜರಂದ್ರೆ ನಮ್ಮ ಮಾನಸಿಕ ಶಾರೀರಿಕ ಎಲ್ಲ ತೊಂದರೆಗಳನ್ನು ದೂರ ಮಾಡುವಂಥ ಗುರು ಅದ್ರಾಗ ಮಹಾರಾಜರ ಅಂತ ಇದು ನೋಡ್ರಿ. ಮಹಾರಾಜರ ಅಂತ ಕರೆದ ಕೂಡಲೇ ನಮ್ಗೆ ಎಷ್ಟು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಮಹಾರಾಜರ ಅಂದ ಕೂಡಲೇ ಮನಸ್ಸಾಗ ಒಂದು ಎಲ್ಲೋ ಒಂದು ಆಸೆ ಮೂಡ್ತೈತಿ. ಮಹಾರಾಜರ ಅಂದ ಕೂಡಲೇ ಮನಸ್ಸಾಗ ಎಲ್ಲೋ ಒಂದು ನೆಮ್ಮದಿ ಖುಷಿಯನ್ನು ಕೊಡ್ತೈತಿ. ಸ್ವಾಮಿ ಮಹಾರಾಜರ ದತ್ತ ಮಹಾರಾಜರ ಈ ರೀತಿ ಅಂದಾಗ ನಮ್ಗೆ ಯಾರು ಇಲ್ಲಪ್ಪ ಅಂದಾಗ ಮಹಾರಾಜರು ನನ್ನ ಜೊತೆ ಇದಾರೋ ಒಂದು ಭರವಸೆ ಇರ್ತೈತಿ. ಅದೇ ರೀತಿ ಇವತ್ತ ದತ್ತ ಮಹಾರಾಜರ ನಮ್ಮ ಶರೀರಾಗಿಲ್ಲ ಎಲ್ಲ ತೊಂದರೆಗಳನ್ನ ದೂರ ಮಾಡುವಂಥ ಸೇವೆ. ಮತ್ತು ಪಿತೃದೋಷದಿಂದ ಬಳಕತ್ತೀರಂದ್ರೆ ಏನು ಗುರ್ತಾಗೋತಕ್ಕ ನಮ್ಗೆ ಪಿತೃದೋಷ ಐತಿ ಅದೈತಿ ಏನು ಗುರ್ತಾಗೋತಂದ್ರೆ ದತ್ತ ಮಹಾರಾಜರ ನಾಮಸ್ಮರಣೆಯನ್ನು ಮಾಡ್ರಿ. 4 ಮಂತ್ರಗಳಿದಾವು. ದತ್ತ ಜ್ಞಾನ, ದತ್ತ ಗಾಯತ್ರಿ ಮಂತ್ರ, ದತ್ತ ನಾಮಸ್ಮರಣ, ದತ್ತ ಮಹಾರಾಜರ ಮಂತ್ರ ಅತ್ಯಂತ ಪ್ರಭಾವಶಾಲಿ ಮಂತ್ರ ಇದಾವೆ. ಸತತವಾಗಿ ಈ ಕಲಿಯುಗದಾಗ ನಾವು ದೇವರನ್ನ ಮಹಾರಾಜರನ್ನ ಅತ್ಯಂತ ಹೋಗಿ ಅವ್ರ ಕಾಲಕ್ಕೂ ಅವರ ಪಾದಗಳಿಗೆ ಹೋಗಿ ಶರಣಾಗುವಂಥ ಸರಳ ಸೇವೆ ಅಂದ್ರೆ ನಾಮಸ್ಮರಣೆ. ಇದಕ್ಕಿಂತ ಸರಳ ಸೇವೆ ಇನ್ನೊಂದು ಯಾವುದಿಲ್ಲ. ಹಾಗಾಗಿ ಈಗ ನಿಮ್ಗೆ ಜಪಮಾಲೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಜಪ ಮಾಡುವಂಥ ಕೌಂಟ್ರ್ ಕೂಡ ಸಿಕ್ಕದವು, ಮಷಿನ್ ಕೂಡ ಸಿಕ್ಕದವು. ನೋಡಿ ನಮ್ಗೆ ಯಾರು ಕೊಂಡು ತಗೋಕ್ಕೂ ಆಗೋಲ್ಲ ಅನ್ನೋವಂಥ ಪರಿಸ್ಥಿತಿ ಇಲ್ಲ. ಪ್ರತಿಯೊಬ್ಬರತ್ತಕ್ಕೂ ಅದನ್ನು ತಗೋವಂಥ ಒಂದು ಶಕ್ತಿ ಇದೆ. ಅಷ್ಟು ಕಮ್ಮಿ ರೇಟಿಗೆ ಕೂಡ ಸಿಗ್ತಾವೆ. ನೀವು ಅದನ್ನು ನೋಡ್ರಿ, ಆನ್ಲೈನ್ ಪರ್ಚೇಸ್ ಮಾಡಿರಿ. ನೀವು ಈಗ ಎಲ್ಲರೂ ಮಾತಾಡ್ಕೊತ ಕೂತಿರ ಅಥವಾ ಸುಮ್ಮನೆ ಕೂತಿರ್ತೇವೆ, ಕೂತ ನೆಗೆಟಿವ್ ಈ ವಿಚಾರ ಬಿಟ್ಟ ಆ ಮಷಿನ್ ತಗೋರ್ನ ಜಪಮಾಲೆ ತಗೊಂಡ ಮಾಡಿರ್ತಾರೆ. ಮಷಿನ್ ತಗೋರಿ, ಕೌಂಟ್ ಮಾಡ್ಕೋತವ್ರಿ. ಇವಾಗ ನಿಮ್ಗೆ ನಾಮಸ್ಮರಣೆ ಆಗ್ತವಲ್ಲ, ನಾಮಸ್ಮರಣದಿಂದ ಹೆಚ್ಚಿನ ಪ್ರಚಿತಿಗಳು ಬರ್ಕದವು. ಹಾಗಾಗಿ ನಾಮಸ್ಮರಣೆ ಮಾಡಿ. ಮೊದಲನೇದ ದತ್ತ ಮಹಾರಾಜರ ಅತ್ಯಂತ ಮಹಾಮಂತ್ರ ಅಂದ್ರೆ ಈ ಪ್ರತಿದಿನ ನಾನು ಕೇಳ್ಕದಾನೆ. ಈಗಂತೂ ನಂದು ಮಧ್ಯಾಹ್ನ ತನಕ ಅಂತೂ ಹಾಡ ಚಾಲೂನೇ ಇರ್ತಾವೆ. ಇವಾಗ ನಾನು ವಿಡಿಯೋ ಮುಗಿತೈತಿ, ಕೆಲಸ ಸ್ಟಾರ್ಟ್ ಇದ್ರು ಕೂಡ ನಮ್ಮ ಮನೆ ಒಂದು ಟೇಪ್ ಕನೆಕ್ಟ್ ಮಾಡಿ ಹಚ್ಚಿಬಿಡ್ತೇನೆ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ. ಈ ಮಂತ್ರ ದತ್ತ ಮಹಾರಾಜರ ಮಹಾಮಂತ್ರ. ಈ ಮಂತ್ರವನ್ನು ನಾವು ಅನಕತ್ತು ಅಂದ್ರೆ ನಾವು ಒಂದು ಖುಷಿ ಕೊಡ್ತೈತಿ. ಇನ್ನು ಕೇಳ್ಕತ್ತು ನಾವು ಮನಸ್ಸಾಗ ಕೆಲಸ ಮಾಡ್ತಿರ್ತೇವೆ, ಏನೋ ಒಂದು ಕೆಲಸ ನಮ್ಮ ಕೈ ಕೆಲಸ ಮಾಡ್ತಿರ್ತದೆ ಅಂದ್ರೆ ಮನಸ್ಸ ತಲೆ 108 ವಿಚಾರ ಮಾಡ್ತಿರ್ತೈತಿ. ಅಂಥ ಟೈಮ್ದಾಗ ಈ ಮಂತ್ರಗಳನ್ನ ಹಚ್ಕೊತಂದ್ರೆ ನಮ್ಮ ಬಾಯಿಂದನೂ ಆ ಮಂತ್ರಗಳ ಉಚ್ಚಾರ ಆಗ್ತಿರ್ತಾವೆ. ಅವಾಗ ನಮ್ಗೆ ಗೊತ್ತಿಲ್ಲನೇ ನಮ್ಮ ನಾಮಸ್ಮರಣೆ ಪೂರ್ಣ ಆಗ್ತಿರ್ತಾವೆ. ಇನ್ನು 2ನೇದ ದತ್ತ ನಾಮಸ್ಮರಣೆ. ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ. ನೋಡಿ ನಾವೊಂದು ಸಣ್ಣ ಅನುಭವ. ನನಗೆ ಯಾವಾಗಿಂದ ದತ್ತ ಮಹಾರಾಜರ ಪರಿಚಯ ಅಂದ್ರೆ ನರಸಿಂಹವಾಡಿ ಏನು ಗೊತ್ತಿಲ್ಲ ಅಲ್ಲಿಂದ. ಅಂದ್ರೆ ನಮ್ಮ ಪಪ್ಪನ ಅಪ್ಪ ಏನಿದ್ರಲ್ಲ ಅವ್ರು ಮೊದಲಿಂದನೂ ಅವರು ದತ್ತ ಮಹಾರಾಜರ ಸೇವೆ ಮಾಡ್ಕೊತ ಪ್ರತಿ ಹುಣ್ಣಿಮೆಗೆ ಅವ್ರು ತಪ್ಪದ ನರಸಿಂಹವಾಡಿಗೆ ಹೋಗ್ತಾರೆ. ಅವ್ರ ಜೊತೆ ನಾ ಒಂದು 2 ಸಲ ಹೋದಂದ್ರೆ ಒಂದು 4ನಂತೆ 3ನಂತೆ ಇದ್ದಾಗ ಹೋದ ಅಷ್ಟೇ ನೆನಪ. ಅಲ್ಲಿ ದತ್ತ ಮಹಾರಾಜರಂದ್ರೆ ಅಷ್ಟೇನು ಗೊತ್ತಿಲ್ಲ. ಅಲ್ಲಿ ಹೋಗ್ತಾರೋ ಅಲ್ಲಿ ಹೋದ ಕೂಡಲೇ ಏನೋ ಒಂದು ಸಮಾಧಾನ. ಅಲ್ಲಿ ಕೃಷ್ಣಾ ನದಿ ತೀರ ಐತಿ, ಪಂಚಗಂಗಾ ನದಿ ಸಂಗಮ ಸ್ಥಾನ ಐತಿ. ಈ ಗುರು ಪೂರ್ಣಿಮೆಗಂತೂ ಅಲ್ಲಿ ಫುಲ್ ರಶ್ ಇರ್ತೈತಿ. ದತ್ತ ಮಹಾರಾಜರ ಒಂದು ವಿಶೇಷ ಸೇವೆಗಳು ಕೂಡ ಅಲ್ಲೇ ಆಗ್ತಿರ್ತಾವೆ. ಅವಾಗ ಹೋದಾಗ ನಂಗೆ ನೆನಪು ಅಲ್ಲೆಲ್ಲ ನೋಡಿದ ಕೂಡಲೇ ಇನ್ನಾದರೂ ಅದು ಹಂಗೆ ಕಣ್ಣಾಗ ಕಟ್ಟಿದೈತಿ. ಅಂದ್ರೆ ನಡ್ಕೋತ ನಮ್ಮೂರು ಅಲ್ಲಿಂದ ನಮ್ಮ ಅಜ್ಜ ಊರ ಒಂದು ಸ್ವಲ್ಪ ಸಮೀಪ ಆಗ್ತೈತಿ. ಭಾಳ ಅಂದ್ರೆ ಒಂದು 10-12 ಕಿಲೋಮೀಟರ್. ಅಲ್ಲಿಂದ ನಾವು ನಡ್ಕೋತ ಹೋಗ್ತಿದ್ದು.
ನಾವು ಸುಟ್ಟಿಗೆದ ಹೋದ ನಮ್ಮ ಅಜ್ಜ ಅಲ್ಲಿ ಕರ್ಕೊಂಡು ಅವಾಗಿಂದ ನಂಗೆ ಅದು ನೆನಪಿದ್ದು ದತ್ತ ಮಹಾರಾಜರು ಅಂದ್ರೆ ನರಸಿಂಹವಾಡಿ ಅದ ಅವಾಗೂ ಕೂಡ ಅಲ್ಲಿ ಬರೀ ಕೇಳಿಸೋದಿನ ಶ್ರೀ ಗುರುದೇವ ದತ್ತ ಶ್ರೀ ಗುರುದೇವ ದತ್ತ ಇದು ಒಂದೇ ಜೈಘೋಷ್ ಕೇಳಿಸ್ತಿತ್ತಲ್ಲಿ ಅದನ್ನ ಕೇಳಿದ ಕೂಡಲೇ ಏನೋ ಒಂದು ಸಮಾಧಾನ ಸಿಗ್ತಿತ್ತು. ನೀವು ಕೂಡ ಇದನ್ನ ಮಾಡಿ ನೋಡ್ರಿ, ಶ್ರೀ ಗುರುದೇವ ದತ್ತ ಶ್ರೀ ಗುರುದೇವ ದತ್ತ. ಯಾರದಕ್ಕೆ ಜಪ ಮಾಲೆ ಇತ್ತಿಲ್ಲ ಅವರ 108 ಸಲ ಅಂದ್ರೆ ಒಂದು ಮಾಲೆ ಶ್ರೀ ಗುರುದೇವ ದತ್ತ ಶ್ರೀ ಗುರುದೇವ ದತ್ತ ಶ್ರೀ ಗುರುದೇವ ದತ್ತ ಇದನ್ನ ಅನ್ಕೋತ ಹೋಗ್ರಿ. ನೀವು ಯಾವ ರೀತಿ ನಿಮ್ಗೆ ದತ್ತ ಮಹಾರಾಜರ ಮೂರ್ತಿ ಡಿಕ್ಟೋ ಮಹಾರಾಜರ ಮುಂದೆ ಬಂದು ನಿಂತಂಗ ನಿಮ್ಗೆ ಕಾಣ್ತಿರ್ತೈತಿ. ಇನ್ನು 3ನೇ ಮಂತ್ರ ದತ್ತ ಗಾಯತ್ರಿ ಮಂತ್ರ. ನಮ್ಗೆ ದತ್ತ ಗಾಯತ್ರಿ ಮಂತ್ರ ಕೂಡ ನಿಮ್ಗೆ ಗೊತ್ತಿದೆ, ಅದನ್ನು ಇವತ್ತು ನೀವು ಸೇವೆ ಮಾಡೋದೈತಿ. ಓಂ ದತ್ತಾತ್ರೇಯ ವಿದ್ಮಯಿ ಅವಧೂತಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ. ಈ ಮಂತ್ರ ಅತ್ಯಂತ ಪ್ರಚಿತಿ ಮಂತ್ರ ಅಂದ್ರೆ ದತ್ತ ಮಹಾರಾಜರ ಇವೆಲ್ಲ ಮಂತ್ರಗಳನ್ನ ಹೇಳ್ಕದಲ್ಲ, ಇವೆಲ್ಲ ನನ್ನ ಸ್ವಂತ ಹೇಳ್ಕತಿಲ್ಲ, ಗುರುಮಾವಲಿ ಕೊಟ್ಟಂತ ಅತ್ಯಂತ ಸರಳ ಸೇವೆ ಐತಿ. ಆ ಸೇವೆಯನ್ನು ಇವತ್ತು ನಾವು ನೋಡ್ಕ ಇದ್ರಾಗ ಈ 3 ಮಂತ್ರದಾಗ ನಿಮ್ಗೆ ಯಾವ್ದು ಈಸಿ ಆಗ್ತಿತ್ತಲ್ಲ ಅದನ್ನ ನೀವು ನಾಮಸ್ಮರಣೆಯನ್ನು ಮಾಡ್ರಿ. ಅಂದ್ರೆ ನಾನು ನೋಡ್ರಿ ಸ್ವಾಮಿ ಚರಿತ್ರ ಸಾರಾಮ ತಗುಲ ಗುರುಚರಿತ್ರ ಪಾರಾಯಣ ಆಗುಲಕ್ಕ ತಾರಕ ಮಂತ್ರದ್ದು ಆಕತ್ತಿಲ್ಲ. ನಂಗಂದ್ರೆ ಟೈಮ ಸಿಕ್ಕತ್ತಿಲ್ಲ, ನಂಗೆ ಸೇವೆ ಮಾಡ್ಬೇಕಾದ್ರೆ ಇಚ್ಛೆ ಭಾಳ ಐತೆ ಆದ್ರೆ ಟೈಮ ಸಿಕ್ಕತ್ತಿಲ್ಲ ಅನ್ನಾರ. ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀವಿ ನೋಡ್ರಿ, ಮಹಾರಾಜರೇ ನಿಮ್ಮ ಕೆಲಸ ಬಿಟ್ಟೇನ ನಿಮ್ಗೆ ಸೇವೆ ಮಾಡ್ಕತ್ತಿಲ್ಲ. ಮೊದಲನೇದಾಗಿ ಮಹಾರಾಜರು ನಿಮ್ಮ ಮನಸ್ಸಾಗ ಹಾಕಿದಾರ ನಾ ಸೇವೆ ಮಾಡ್ಬೇಕು, ಅವಾಗ ನೀವು ಮಹಾರಾಜರ ಭಕ್ತರಾಗಿದ್ದೀರ ಅಂದ್ರೆ ಮಹಾರಾಜರು ನಿಮ್ಮನ್ನ ಆಯ್ಕೆ ಮಾಡಿದಾರ ಅಂದಂಗ ಒಂದು ಸ್ಟೆಪ್ ಅಂದ್ರೆ ಆಧ್ಯಾತ್ಮಿಕದಾಗ ಭಕ್ತಿ ಮಾರ್ಗದ ನೀವು ಒಂದು ಸ್ಟೆಪ್ ಮುಂದೆ ಹೋಗಿದ್ದೀರಿ, ಮಹಾರಾಜರ ಸೇವೆದಾಗ ಒಂದು ಸ್ಟೆಪ್ ಮುಂದೆ ಹೋಗಿದ್ದೀರಿ. ಇನ್ನು 2ನೇ ಸ್ಟೆಪ್ ಇಡೋದು ಅಷ್ಟೇ ಬಾಕಿ ಐತಿ. ನೀವು ಏನಂದ್ರೆ ನಾಮಸ್ಮರಣೆ ಮಾಡ್ರಿ, ಶ್ರೀ ಗುರುದೇವ ಶ್ರೀ ಗುರುದೇವ ದತ್ತ ಮಾಡ್ರಿ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಇದನ್ನ ಮಾಡ್ರಿ, ಅಥವಾ ದತ್ತ ಗಾಯತ್ರಿ ಮಂತ್ರ. ಒಂದು ಯಾವುದೇ ಮಂತ್ರ ಕಲಿಬೇಕಾದ್ರೆ ಮನಸ್ಸಿಗೆ ಯಾವುದೂ ಕೂಡ ಅಸಾಧ್ಯ ಇಲ್ಲ, ಮನಸ್ಸು ಮಾಡ್ಬೇಕು ಅಷ್ಟೇ. ನಾವಲ್ಲಿ ಈ ಮಂತ್ರಗಳನ್ನ ನೀವು ಪ್ರತಿನಿತ್ಯ ಗುರುಪೂರ್ಣಿಮಾ ತನಕ ಕಂಟಿನ್ಯೂ ಮಾಡ್ಕೊತ ಹೋಗ್ರಿ. ನಿಮ್ಗೆ ಗುರ್ತಾಗ್ತೈತಿ ಯಾವ ರೀತಿ ನಿಮ್ಗೆ ಬದಲಾವಣೆ ಆಗೈತಿ. ಮಾನಸಿಕ ತೊಂದರೆ ಆಗಲಿ, ಶಾರೀರಿಕ ತೊಂದರೆ ಆಗಲಿ, ಪಿತೃದೋಷ ಆಗಲಿ, ಮನಸ್ಸಾಗ 108 ವಿಚಾರಗಳು ಮನ್ಯಾಗ ಕಿರಿಕಿರಿ ಎಲ್ಲ ಇರ್ತೈತಿ, ಅದೆಲ್ಲಾನು ದೂರ ಮಾಡುವಂಥ ಶಕ್ತಿ ಈ ಮಂತ್ರಗಳಿರ್ತಿ. ದತ್ತ ಮಹಾರಾಜರ ಅಂದ್ರೆ ಅಷ್ಟು ಶಕ್ತಿ ಐತಿ. ಪ್ರತಿನಿತ್ಯ ದತ್ತ ಮಹಾರಾಜರ ಹಾಡ ಹಚ್ಚಿದಾಗೂ ಕೂಡ ಈಗ ನನ್ನ ಮನ್ಯಾಗ ನಾನು ಅಬ್ಸರ್ವ್ ಮಾಡ್ತೇನೆ, ನಾ ಹಚ್ತಿಲ್ಲ ಅಂದ್ರೆ ನನ್ನ ಮಕ್ಕಳು ಹಚ್ತಾರೆ, ಮಮ್ಮಿ ಹಾಡ ಕನೆಕ್ಟ್ ಮಾಡತ್ತೆ ಹೇಳ್ತಾರೆ. ಆದ್ರೆ ಅವ್ರು ಯಾವ ಹಾಡು ಹಚ್ತಾರೆ ಅಂದ್ರೆ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಇದು ಹಚ್ಚ ಮಮ್ಮಿ ಅಂತ ನಮ್ಮ ಸಣ್ಣ ಸಮರ್ಥ ಕೂಡ ಅದನ್ನ ಹೇಳ್ತ. ಅಂದ್ರೆ ನಾವು ಏನು ಮಾಡ್ತೀವಲ್ಲ ಅದನ್ನ ನಮ್ಮ ಮಕ್ಕಳನ್ನ ಕೂಡ ಅನುಕರಣೆ ಮಾಡ್ತಿರ್ತಾವ. ಹಾಗಾಗಿ ನಾವು ಅವ್ರಿಗೆ ಈಗಿಂದನ ಸೇವೆನ ರೂಢಿ ತೋರಿಸೋನು, ಈಗಿಂದನ ಅವ್ರಿಗೆ ಸ್ವಾಮಿ ಮಹಾರಾಜರ ಸೇವೆ ಬಗ್ಗೆ ತಿಳಿಸ್ಕೊಡ್ನು. ಸಣ್ಣ ಪುಟ್ಟ ಸೇವೆಗಳನ್ನ ಸ್ವಾಮಿ ಮಹಾರಾಜರ ಬಗ್ಗೆ ಒಂದು ಕೆಲವೊಂದು ಸತ್ಯಗತಿನ ಆಧಾರಿತ ಪಿಕ್ಚರ್ಗಳು ಅಂದ್ರೆ ಶಾರ್ಟ್ ಫಿಲ್ಮ್ಗಳಾಗಿದ್ದಾವು, ಸಾಂಗ್ಗಳಾಗಿದ್ದಾವು, ಅದನ್ನು ಕೂಡ ತೋರಿಸ್ರಿ. ನೀವು ಮಹಾರಾಜರ ಅಂದ್ರೆ ಮಹಾರಾಜರ ಅಂದ್ರೆ ಯಾವ ರೀತಿ ಅವ್ರಿಗೆ ಬಂದು ಹೆಲ್ಪ್ ಮಾಡ್ತಾರೆ, ಯಾವ ರೀತಿ ಮಹಾರಾಜರು ಬಂದು ಅವ್ರಿಗೆ ಪ್ರಚಿತಿಯನ್ನು ನೀಡ್ತಾರೆ. ನಾವು ಮೊಬೈಲ್ಗಳು ನೋಡ್ಕೊತ ಕೂತ ಹುಡುಗರು ಸಹಜವಾಗಿ ನಮ್ಮ ಜೊತೆ ಅವಾಗ ಇಂಥ ಪಿಕ್ಚರ್ಗಳನ್ನ ತೋರಿಸಿದ್ರು. ಪ್ರತಿನಿತ್ಯ ನಮ್ಮ ಮನ್ಯಾಗ ತಾರಕ ಮಂತ್ರ, ಸ್ವಾಮಿ ಮಹಾರಾಜರ ಮಂತ್ರ ಎಲ್ಲ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಹಾಕ್ತಿರ್ತಾರೆ. ನಮಗೆ ಅದನ್ನ ನಾವು ಕೂತು ಸೇವೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅದರ ಶ್ರವಣ ಮಾಡಿದಾಗ ಅಷ್ಟೇ ಫಲ ನಮಗೆ ಸಿಗ್ತಿರ್ತೈತಿ. ಹಾಗಾಗಿ ದತ್ತ ಜಯಂತಿ ತನಕ ನೀವೆಲ್ಲರೂ ಕೂಡ ಈ 3 ಮಂತ್ರಗಳನ್ನ ಪಠನೆ ಮಾಡ್ರಿ, ಪಾರಾಯಣ ಮಾಡ್ರಿ, ಸಂಕಲ್ಪಯುಕ್ತ ಸೇವೆ ಮಾಡ್ರಿ, ಎಷ್ಟಾಗ್ತೈತೆ ಅಷ್ಟು ಸೇವೆಯನ್ನು ಮಾಡ್ರಿ. ಇಷ್ಟೇ ಹೇಳೋದ ಗುರು ಪೂರ್ಣಿಮಾ ತನಕ ನಿಮ್ಗೆ ಎಷ್ಟಾಗ್ತಷ್ಟು ಸೇವೆಯನ್ನು ಮಾಡ್ತಾ ಹೋಗ್ರಿ. ಸೇವೆದಿಂದ ಯಾವತ್ತೂ ಯಾವರಿಗೂ ಏನೂ ನುಕ್ಸಾನ ಇಲ್ಲ. ಸೇವೆಯಿಂದ ನಿಮ್ಮ ಜೀವನದಾಗ ಹೆಚ್ಚಿನ ಬದಲಾವಣೆಗಳಾಗ್ತಾವು, ಸಕಾರಾತ್ಮಕ ಅನ್ನೋ ಸಿಗ್ತೈತಿ. ನಮ್ಮ ಸಮಸ್ಯೆಗಳಿಗೆ ನಮ್ಮ ಮಾರ್ಗನೇ ಇಲ್ಲ, ಪರಿಹಾರನೇ ಇಲ್ಲ ಅಂತ ಕೂತಿರ್ತೇವೆ. ಆದ್ರೆ ಈ ಸೇವೆದಿಂದ ಯಾವುದೋ ಒಂದು ರೀತಿ ಚಮತ್ಕಾರ ಆಗ್ತೈತೆ. ಅಂದ್ರೆ ಚಮತ್ಕಾರ ಅಂದ್ರೆ ಆ ಸಮಸ್ಯೆಗೆ ಪರಿಹಾರವನ್ನು ಸಿಗ್ತೈತಿ. ದತ್ತ ಮಹಾರಾಜರ ಪ್ರಚಿತಿ ಅಂತಾರೆ, ಯಾವುದೇ ರೂಪದಾಗ ಬಂದ ನಮ್ಮ ಸಮಸ್ಯೆಗೆ ನಮಗ ದತ್ತ ಮಹಾರಾಜರ ಸಹಾಯ ಮಾಡ್ತಾರೋ. ಹಾಗಾಗಿ ಇಷ್ಟೇ ಹೇಳೋದು, ಈ 3 ಮಂತ್ರಗಳನ್ನ ಮಾಡ್ರಿ. ಇನ್ನು ನಾ ಇದನ್ನ ಕಮ್ಯುನಿಟಿ ಪೋಸ್ಟರ್ದಾಗ ಸಕಟ್ ಹಾಕಿದ್ದೇನೆ ಯಾವ್ಯಾವ ಮಂತ್ರಗಳು ಇದಾವೆ. ಇನ್ನೊಂದು ದತ್ತ ಜ್ಞಾನ ಶ್ಲೋಕ ಐತಿ. ದತ್ತಾತ್ರೇಯ ಮಹಾಂತ ಮಾನಂ ವರದಂ ಭಕ್ತ ವತ್ಸಲಂ ಪ್ರಪನ್ನಾಹ ತೀರ್ಥಹರಂ ವಂದೇ ಸ್ಮರಂಗಮಿ ನಮೋಸ್ತುತೆ ಅವಧೂತ ಚಿಂತನೆ ಶ್ರೀ ಗುರುದೇವ ದತ್ತ. ಇದ ದತ್ತ ಜ್ಞಾನ ಶ್ಲೋಕ ಅಂತ ಐತಿ. ಅಂದ್ರೆ ದತ್ತ ಮಹಾರಾಜರ ಜ್ಞಾನ ಮಾಡ್ಕೊತಂದ್ರೆ ಈ ಶ್ಲೋಕವನ್ನ ಹೇಳೋದೈತಿ. ಇವೆಲ್ಲ ಕೂಡ ನಾನು ನಿಮ್ಗೆ ಕಮ್ಯುನಿಟಿ ಪೋಸ್ಟರ್ ಹಾಕಿದ್ದೇನೆ, ಓದ್ರಿ, ಮಾಡ್ರಿ, ಪಾರಾಯಣ ಮಾಡ್ರಿ, ಸೇವೆ ಮಾಡ್ರಿ, ಸೇವೆ ಮಾಡ್ಕೋತ ಮಹಾರಾಜರಿಗೆ ಇನ್ನಷ್ಟು ಹತ್ರ ಆಗ್ರಿ, ಮಹಾರಾಜರ ಸೇವೆಯನ್ನು ಪ್ರಸಾರ ಮಾಡ್ರಿ. ಇವತ್ತಿನ ಈ ಸಣ್ಣ ಸೇವೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡ್ರಿ. ನಿಮ್ಮ ಒಂದು ಕಮೆಂಟ, ನಿಮ್ಮ ಒಂದು ಲೈಕ್ ನನಗೆ ಇನ್ನಷ್ಟು ಪ್ರೋತ್ಸಾಹ ಕೊಡ್ತಿದ್ದೆ ಅನ್ಕೋತ ಇವತ್ತಿನ ಈ ವಿಡಿಯೋಲಿಗೆ ಏನು ಮಾಡ್ಕೋದಂದ್ರೆ ಶ್ರೀ ಸ್ವಾಮಿ ಸಮರ್ಥ.